ವೀಕ್ಷಕರೇ, ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ನಿನ್ನೆ ಕ್ಲೋಸ್ ಆಗಿರುವಂಥದ್ದು. ಹಲವಾರು ಕಾರಣಗಳಿಂದ ನಿಮಗೆಲ್ಲ ಗೊತ್ತಿರುವಂಥದ್ದು ಕ್ಲೋಸ್ ಆಗಿರೋದು. ನಮ್ಮ ಜೊತೆ ಹಳೆಯ ಸ್ಪರ್ಧಿ ಗೋಲ್ಡ್ ಸುರೇಶ್ ಅವರು ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ನೀವು ಸೀಸನ್ 11ಗೆ ಕಂಟೆಸ್ಟೆಂಟ್ ಆಗಿ ಹೋಗಿದ್ರಿ. ಇವಾಗ ನಿಮಗೆ ಮಾಹಿತಿ ತಲುಪಿದೆ ಅನ್ಕೋತೀನಿ, ಏನು ಹೇಳ್ತೀರಾ ಸರ್? ಸರ್ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಬಿಗ್ ಬಾಸ್ ಮನೆ ನನ್ನ ಮನೆ, ಅಲ್ಲಿರೋ ಕಂಟೆಸ್ಟೆಂಟು ನನ್ನ ಸಹೋದ್ಯೋಗಿಗಳು. ಈ ಥರ ಒಂದು ಇನ್ಸಿಡೆಂಟ್ ಆಗಿರೋದಕ್ಕೆ ತುಂಬ ಮನಸ್ಸಿಗೆ ನೋವು ಉಂಟು ಮಾಡಿದೆ. ಈ ಥರ ಆಗಬಾರ್ದಾಗಿತ್ತು. ಒಂದು ಇನ್ಸಿಡೆಂಟು ನಡೆದೋಗಿದೆ. ಏನು ಹೇಳಬೇಕು ಅಂತ ಮಾತು ಬರ್ತಾಯಿಲ್ಲ ಸರ್. ಯಾಕಂದರೆ ನನ್ನ ಮನೆ ಇರೋವಂಥ ಕಂಟೆಸ್ಟೆಂಟ್ಗಳಿಗೆ, ನನ್ನ ಸಹೋದ್ಯೋಗಿಗಳಿಗೆ ಈ ಥರ ಒಂದು ತೊಂದರೆ ಆಗಿರೋದಕ್ಕೆ ನನಗೂ ಮನಸ್ಸಿಗೆ ತುಂಬ ನೋವು ಉಂಟು ಮಾಡಿದೆ ಸರ್. ಅಂದರೆ ಸರ್, ಈಗ ಬಿಗ್ ಬಾಸ್ ಅಂತ ಸ್ಟಾರ್ಟ್ ಆದ ತಕ್ಷಣ ಈಗ ಕಾಂಟ್ರವರ್ಸಿಗಳಾಗಿರ್ಬೋದು, ಈ ರೀತಿಯ ಅದ್ರ ಜೊತೆ ಸುತ್ಕೊಂಡ್ಬರುತ್ತಾ ಅಂತ ಅನಿಸುತ್ತೆ ಸರ್? ಆ ಥರ ಇಲ್ಲ ಸರ್, ಮಾಡ್ತಾರೆ ಸರ್. ಕಾಂಟ್ರವರ್ಸಿನ ಜನಗಳು ಕ್ರಿಯೇಟ್ ಮಾಡೋವಂಥದ್ದು. ಯಾಕಂದರೆ ಪ್ರತಿಯೊಂದು ಸೀಸನಲ್ಲೂ ಏನಾದರೂ ಒಂದು ಇದ್ದೇ ಇರ್ತದೆ. ಯಾರೂ ಕೂಡ ಬೇಕು ಅಂತ ಎಡವಲ್ಲ. ಅಚಾನಕ್ಕಾಗಿ ಆಗಿರೋಂಥ ಮಿಸ್ಟೇಕ್ಗಳಿಗೆ ಈ ಥರದೊಂದು, ಅದಕ್ಕೇನೋ ಅಂತಾರಲ್ಲ, ಒಂದು ಕಪ್ಚುಕ್ಕೆ ನಡೆಯುವಂಥ ಪ್ರಯತ್ನ ನಡೀತಾ ಇರುತ್ತೆ ಅಷ್ಟೇ ಸರ್. ಇನ್ನೊಂದು, ಈಗ ಕೋಟ್ಯಾಂತರ ರೂಪಾಯಿ ಹಾಕ್ಬಿಟ್ಟು ಈ ಶೋನ ನಡೆಸ್ತಾ ಇದ್ದಾರೆ. ಅಂದರೆ ಜಾಲಿವುಡ್ ಅವರು ಒಂದು ಚಿಕ್ಕ ನಿರ್ಲಕ್ಷ್ಯ ವಹಿಸಿದ್ರಾ ಅಂತ ಸರ್. ಅವ್ರು ಮಾಡಿರೋಂಥ ಮಿಸ್ಟೇಕಿಗೆ ಇವತ್ತು ಕೂಡ ಬಿಗ್ ಬಾಸ್ ಸ್ಪರ್ಧಿಗಳು ಮನೆಯಿಂದ ಹೊರಗಡೆ ಇದ್ದಾರೆ. ಅವ್ರಿಗೆ ವಿಷಯ ಗೊತ್ತಿದ್ರು ಕೂಡ ಅದನ್ನು ಮುಚ್ಚಿಟ್ಟು ಅವ್ರು ಮಾಡಿರೋಂಥ ತಪ್ಪದು ಆ್ಯಕ್ಚುಲಿ. ಇಡೀ ತಂಡಕ್ಕಾಗಲಿ, ಬಿಗ್ ಬಾಸ್ಗಾಗಲಿ, ಕಲರ್ಸ್ ಕನ್ನಡಗಾಗಲಿ ಎಷ್ಟು ತೊಂದರೆ, ಎಷ್ಟು ಲಾಸ್ ಆಗುತ್ತೆ, ಅದನ್ನು ಅವರು ಯೋಚನೆ ಮಾಡಬೇಕಾಗಿತ್ತು ಜಾಲಿವುಡ್ ಅವರು. ಅದನ್ನು ಮಾಡದೇ ಇರೋದಕ್ಕೆ ಇವತ್ತಿಷ್ಟು ಪ್ರಾಬ್ಲಮ್ ಆಗಿದೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮತ್ತೆ ಏನು ಸ್ಟಾರ್ಟ್ ಆಗುತ್ತೆ, ಏನು ನಿಮ್ಮ ವಿಷಯಗಳು ಗೊತ್ತಿರೋ ಹಾಗೆ ಸರ್? ಈಗಿನ ಸಿಚುವೇಶನ್ ನೋಡೋ ಪ್ರಕಾರ ಮತ್ತೆ ವಾಪಸ್ ಪ್ರಾರಂಭ ಆಗುತ್ತೆ ಅಂತ ಕೇಳ್ಪಡ್ತಾ ಇದ್ದೀನಿ. ಜಾಲಿವುಡ್ ಅವರು DC ಅವ್ರಿಗೆ ಪತ್ರ ಬರೆದಿದ್ದಾರೆ. ನಮ್ಮ ಕಡೆಯಿಂದ ತಪ್ಪಾಗಿದೆ, ಅದನ್ನು ನಾವು ಸರಿಪಡಿಸ್ಕೋತೀವಿ, ನಮ್ಗೆ 10 ದಿನ ಕಾಲಾವಕಾಶ ಕೊಡಿ ಅಂತ ಕೇಳಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ. ಅವ್ರು ಇದೇ ಕೆಲಸನ ಮೊನ್ನೆ ಮಾಡಿದರೆ ತುಂಬ ಚೆನ್ನಾಗಿರೋದು. ಇವತ್ತು ಯಾರೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇರ್ತಾ ಇರಲಿಲ್ಲ, ಎಲ್ಲರೂ ಮನೆ ಹೊರಗಡೆ ಇರ್ತಾಯಿದ್ರು. ಆದರೂ ಕೂಡ ತಪ್ಪು ಯಾರೇ ಮಾಡಿದ್ರು ಕೂಡ ಅದಕ್ಕೆ ಕ್ಷಮೆ ಅಂತ ಇದ್ದೇ ಇರ್ತದೆ. ಅದನ್ನು ಕನ್ಸಿಡರ್ ಮಾಡಿ ಅವ್ರು ಏನಾದ್ರು 10 ದಿನ ಅವಕಾಶ ಕೊಟ್ಟರೆ, ಆ 10 ದಿನದಲ್ಲಿ ಮುಂದೆ ಇನ್ಯಾವತ್ತೂ ಈ ಥರ ತಪ್ಪು ನಡೆದಿರೋ ಥರ ನಮ್ಮ ತಂಡ ಆಗಲಿ, ಚಾನಲ್ ಕಡೆಯಿಂದ ಆಗಲಿ ಮುಂದಿನ ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಅಭಿಪ್ರಾಯ ಸರ್. ಸರ್, ಈಗ ಈ ಸತಿಯ ಬಿಗ್ ಬಾಸು ವಿಭಿನ್ನವಾಗಿರುತ್ತೆ ಅಂದರು. ಇದು ಒಂದು ರೀತಿ ವಿಭಿನ್ನನ ಅಂತ ಸರ್? ಇಲ್ಲ ಸರ್, ಇದೆಲ್ಲವೂ ತಾತ್ಕಾಲಿಕ ಅಷ್ಟೇ ಸರ್. ಇದು ಯಾವುದೂ ಕೂಡ ಶಾಶ್ವತ ಆಗಲ್ಲ. ಮನೆ ಒಳಗಡೆ ವಿಭಿನ್ನತೆ ಇದ್ದೇ ಇರುತ್ತೆ. ಅದನ್ನು ಕಾದು ನೋಡಬೇಕು. ನಾವು ಕೂಡ ಆ ಕಾತುರದಲ್ಲಿ ಇದ್ದೀವಿ ಸರ್. ಇನ್ನೊಂದು, ಕೆಲವೊಂದು ಕಡೆ ಕೇಳಿ ಬರ್ತಾ ಇರೋ ಮಾಹಿತಿ ನಾನು ನಿಮ್ಮ ಹತ್ರ ಕೇಳ್ತೀನಿ. ಏನಂದರೆ ಈ ಸಲ TRP ಬರ್ತಾ ಇಲ್ಲ, ಅದಕ್ಕೋಸ್ಕರ ಇದೊಂದು ಗಿಮಿಕ್ ಥರ ಆಗಿರ್ಬೋದಾ ಅಂತ ಕೆಲವು ಸೋಷಿಯಲ್ ಮೀಡಿಯಾಗಳಲ್ಲಿ ಓಡಾಡ್ತಾರೆ ಸರ್. ಅದೆಲ್ಲ ಸುಳ್ಳು ಅಂತ ನನ್ನ ಅಭಿಪ್ರಾಯ ಸರ್. ಯಾಕಂದರೆ ಬಿಗ್ ಬಾಸ್ಗೆ ಆದಂತಹ ಫ್ಯಾನ್ ಫಾಲೋವರ್ಸ್ ತುಂಬ ಜನ ಇದ್ದಾರೆ. ಆದರೆ ನಾನು ಒಬ್ಬ ಕೂಡ. ಸುದೀಪ್ ಸರ್ಗೆ ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದೆ ಬಿಗ್ ಬಾಸಿಂದನೇ. ನಾನು ಒಬ್ಬ ಕೂಡ. ನನ್ನ ಗುರುಗಳು ಸುದೀಪ್ ಸರು. ಯಾಕಂದರೆ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ, ದೇವಸ್ಥಾನದಲ್ಲಿ ಬಿಗ್ ಬಾಸ್ ಮನೆ ದೇವಸ್ಥಾನ ಆದರೆ ಸುದೀಪ್ ಸರ್ ನಮಗೆ ದೇವರಿದ್ದಾಗೆ, ಕೃಷ್ಣನ್ ಥರ. ಅವರಿಲ್ಲದೆ ಇದ್ದರೆ ಬಿಗ್ ಬಾಸ್ ಶೂನ್ಯ, ಏನೂ ಇಲ್ಲ. ಅವರಿಲ್ಲದೆ ಇದ್ದರೆ ಬಿಗ್ ಬಾಸ್ಗೆ ಅರ್ಥನೇ ಇಲ್ಲ ಅಂತ ನನ್ನ ಅಭಿಪ್ರಾಯ. ಆ ಥರ ಇರ್ಬೇಕಾದ್ರೆ ಅದಕ್ಕೆ ಒಂದು ದೊಡ್ಡ ಫ್ಯಾನ್ ಫಾಲೋವರ್ಸ್ ಇದೆ. ಇದೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೋಲರ್ಸ್ಗಳು ಮಾಡುವಂಥ ಕೆಲಸ. ಇದೆಲ್ಲ ತಳ್ಳಿ ಹಾಕ್ತೀನಿ ಸರ್ ನಾನು. ಅಂದರೆ ಸರ್, ಈಗ ಅದರ ಸುದೀಪ್ ಅವರು ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು ಸರ್ ನಿಮ್ಮ ಪ್ರಕಾರ? ನೀವು ನೋಡಿರ್ತೀರಾ ಈ ವಿಷಯವಾಗಿ? ಸರ್, ಏನಿಲ್ಲ ಸರ್, ಸುದೀಪ್ ಸರ್ ಗಮನಕ್ಕೂ ಬಂದಿರ್ತಾರೆ, ಹೇಳಿರ್ತಾರೆ ಈ ಥರ ಆಗಿದೆ, ಅದನ್ನು ಸರಿಪಡಿಸ್ತೀವಿ ಅಂತ. ಅದು ಎಲ್ಲ ಸರಿ ಹೋಗುತ್ತೆ ಸರ್. ಎಲ್ಲ ದೊಡ್ಡವ್ರು ಮಾತಾಡಿ ಒಂದು ಸರಿ ಮಾಡ್ತಾರೆ ಸರ್. ಈಗಿನ ಬಿಗ್ ಬಾಸ್ ಬಗ್ಗೆ, ಈ ವರ್ಷದ ಬಿಗ್ ಬಾಸ್ ಬಗ್ಗೆ ವಿಭಿನ್ನವಾಗಿ ಅದೇ ರೀತಿ ಕನ್ನಡಕ್ಕೆ ಆದ್ಯತೆ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಒಂದೆರಡು ಮಾತಾಡೋಣ ಸರ್. ಸುದೀಪ್ ಸರು ಶೋ ಒಪ್ಕೊಳ್ಬೇಕಾದ್ರೆ ಅವ್ರು ಮೊದಲೇ ಕಂಡೀಷನ್ ಹಾಕಿದ್ರು. ಕನ್ನಡಕ್ಕೆ ಪ್ರಾಮುಖ್ಯತೆ ಬೇಕು, ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟರೆ ನಾನು ಶೋ ಮಾಡ್ತೀನಿ ಅಂತ ಹೇಳಿದರು. ಅದ್ರ ಪ್ರಕಾರನೇ ಇಡೀ ಮನೆ ಕನ್ನಡಮಯ ಆಗಿದೆ. ಇಡೀ ಮನೆ ನಮ್ಮ ಸಂಸ್ಕೃತಿನ ಸೊಬಗನ್ನು ತೋರಿಸ್ತಾ ಇದೆ. ತುಂಬ ಖುಷಿ ಆಗುತ್ತೆ. ಅದು ಕನ್ನಡ ಸಂಸ್ಕೃತಿ ಅನ್ನೋದು ಬಿಗ್ ಬಾಸ್ ಮನೆಯಲ್ಲೇ ಗೊತ್ತಾಗುತ್ತೆ ಸರ್. ಅದೆಲ್ಲರಿಗೂ ಕೂಡ ತುಂಬ ಖುಷಿ ಇದೆ. ಅದ್ರ ಬಗ್ಗೆ ತುಂಬ ಪ್ರೌಡ್ ಫೀಲ್ ಇದೆ. ಇನ್ನೊಂದು, ಸುದೀಪ್ ಅವ್ರ ಹೇರ್ ಸ್ಟೈಲ್ ಬಗ್ಗೆ ಮಾತಾಡೋಣ ಸರ್. ಅದು ಕೃಷ್ಣ ಹೇಗಿರ್ತಾರೋ ಕೃಷ್ಣನ ಹೇರ್ ಸ್ಟೈಲೇ ಮಾಡ್ಕೊಂಡಿದ್ದಾರೆ ಅವರು. ಚೆನ್ನಾಗಿದೆ ಸರ್ ಹೇರ್ ಸ್ಟೈಲು. ನನಗೆ ಪರ್ಸನಲಿ ತುಂಬ ಇಷ್ಟ ಆಯಿತು. ಕೃಷ್ಣನ ಥರ ಹೇರ್ ಸ್ಟೈಲ್ ಇದೆ ಅವ್ರಿಗೆ, ಚೆನ್ನಾಗಿದೆ ಸರ್.